ಮೊದಲಿಗೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ನಮ್ಮ ಆತ್ಮೀಯ ಗುರುಗಳಾದ ರಂಗನಾಥ್ ಗುರೂಜಿ ಅವರಿಗೂ ನಮಸ್ಕಾರ ಮತ್ತು ವೇದಿಕೆಯ ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ಕಾರ ಹೇಳ್ತಾ ನಾನು ಈ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೀನಿ. ಆ ನನ್ನ ವಿಷಯ ಬಂದು ಮಾವಿನ ಹಣ್ಣಿನ ಪ್ರಯೋಜನ ಅಂತ. ಈ ಮಾವಿನ ಹಣ್ಣು ಬಗ್ಗೆ ನಾನು ಹೆಚ್ಚಿಗೆ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮಾವಿನ ಹಣ್ಣು ಬಗ್ಗೆ ಎಲ್ಲಾ ಮಾಹಿತಿ ಇದೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಈ ಮಾವಿನ ಹಣ್ಣನ್ನ ಇಷ್ಟಪಡ್ತಾರೆ. ಅದು ತುಂಬಾ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ ಮತ್ತು ಮಾವಿನಕಾಯಿ ಹುಳಿ ಆಗಿರುತ್ತೆ, ಬಾಯಿಗೆ ರುಚಿ ಕೊಡುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಇದನ್ನ ಇಷ್ಟಪಡ್ತಾರೆ. ಮಾವಿನ ಹಣ್ಣನ್ನ ಇದು ಹಣ್ಣಿನ ರಾಜ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಅದು ಬರೀ ಸಿಹಿ ಇದೆ ಅಂತ ಮಾತ್ರಕ್ಕೆ ಅದಕ್ಕೆ ಆತರ ಕರೀತಾ ಇಲ್ಲ. ಅದ್ರಲ್ಲಿ ಅಧಿಕವಾದ ಪೋಷಕಾಂಶಗಳೆಲ್ಲ ಅಧಿಕವಾಗಿ ಇದ್ದು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಕೊಡೋದ್ರಿಂದ ಅದಕ್ಕೆ ಹಣ್ಣುಗಳ ರಾಜ ಅಂತ ಅದನ್ನ ಕರೀತಾರೆ. ಈ ಮಾವಿನ ಹಣ್ಣು ಬಗ್ಗೆ ನಾವು ತುಂಬಾ ಕೆಲವೊಂದು ತಪ್ಪುಗಳನ್ನು ಸಹ ನಾವು ಮಾಡ್ತೀವಿ. ಈ ಮಾವಿನ ಹಣ್ಣು ಸಿಹಿ ಇದೆ ಅಂತಂದು ನಾವೇನ್ ಮಾಡ್ತೀವಿ, ಅತಿಯಾಗಿ ತಿನ್ನೋದು, ಅದು ಯಾವ ಟೈಮ್ ಬೇಕಾವ ತಿನ್ನೋದು, ಮತ್ತೆ ಅದ್ರ ಪ್ರಯೋಜನ ಏನು, ಯಾಕೆ ತಿನ್ಬಾರ್ದು, ಯಾವಾಗ ತಿನ್ಬೇಕು ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಯಾರಿಗೂ ಇಲ್ಲ, ಜಾಸ್ತಿ ಇಲ್ಲ ಅಂತ ನನಗ್ ಅನ್ಸುತ್ತೆ. ಯಾಕಂದ್ರೆ ಸುಮ್ನೆ ಇಷ್ಟ ಚೆನ್ನಾಗಿದೆ ಸಿಹಿ ಆಗಿದೆ ಅಂತ ಹೆಂಗ್ ಬೇಕಾದ್ರೂ ತಿಂತಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ಸ್ವಲ್ಪ ಅದ್ರ ಪ್ರಯೋಜನಗಳ ಬಗ್ಗೆ, ಅದು ಯಾಕೆ ತಿನ್ಬೇಕು, ಹೆಂಗ್ ತಿನ್ಬೇಕು ಅದ್ರ ಬಗ್ಗೆ ಹೇಳ್ಬೇಕು ಅಂತ ವಿಷಯ ಸಂಗ್ರಹಣೆ ಮಾಡ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಎಲ್ಲಾ ಮಾಸ್ಟರ್ಸು ಅದನ್ನ ಗಮನವಿಟ್ಟು ಕೇಳಿ ಅದನ್ನ ಅಳವಡಿಸ್ಕೊಂಡು ನೀವು ಉಪಯೋಗಿಸಿದ್ರೆ ಉತ್ತಮವಾದ ಆರೋಗ್ಯವನ್ನು ಸಹ ನಾವು ಪಡಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಾವಿನ ಹಣ್ಣಿನ ಬಗ್ಗೆ ನಾನು ವಿವರಣೆಯನ್ನ ಕೊಡೋದು ಸ್ಟಾರ್ಟ್ ಮಾಡ್ತೀನಿ. ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣು. ಇದನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಮಾವು ಅತ್ಯಂತ ರುಚಿಕರ ಮತ್ತು ಸ್ವಾದಿಷ್ಟ ಹಣ್ಣು. ಮಾವಿನ ಹಣ್ಣು ಹೆಚ್ಚಾಗಿ ಬೇಸಿಗೆಯಲ್ಲಿ ಕಂಡು ಬರುತ್ತದೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ಗಳು ಸಮೃದ್ಧವಾಗಿರುವುದರಿಂದ ಇದು ಆರೋಗ್ಯಕ್ಕೆ ಉತ್ತಮ. ಮಾವಿನ ಹಣ್ಣಿನ ಸಿಪ್ಪೆ ಹಸಿರು ಮತ್ತು ಹಳದಿ ಮಿಶ್ರಿತದಲ್ಲಿ ಇರುತ್ತದೆ. ಮಾವಿನ ಹಣ್ಣಿನಿಂದ ಹಲವಾರು ವಿಧದ ಖಾದ್ಯಗಳನ್ನು ಮಾಡ್ತಾರೆ, ಸಿಹಿ ತಿಂಡಿಗಳನ್ನು ಮಾಡ್ತಾರೆ, ಮತ್ತೆ ಇದು ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾರೆ. ಅಡಿಗೆ ಮನೆಯಲ್ಲಿ ಇದನ್ನ ಯಥೇಚ್ಛವಾಗಿ ಎಲ್ಲಾ ಖಾದ್ಯಗಳಲ್ಲೂ ಸಿಹಿ ತಿಂಡಿಗಳಲ್ಲೂ ಯಥೇಚ್ಛವಾಗಿ ಬಳಸಿ ತುಂಬಾ ಎಂಜಾಯ್ ಮಾಡ್ತಾರೆ. ಅದನ್ನ ರುಚಿನ ಸೇವಿಸ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರೆ. ಈ ಮಾವಿನಕಾಯಿಯಲ್ಲಿ ಚಿತ್ರಾನ್ನ ಮಾಡೋದು, ಮಾವಿನಕಾಯಿ ರಸಂ ಮಾಡೋದು, ಮಾವಿನಕಾಯಿ ಸಾಂಬಾರ್ ಮಾಡೋದು, ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು, ಮಾವಿನಕಾಯಲ್ಲಿ ಹಪ್ಳ ಮಾಡೋದು, ಮಾವಿನಕಾಯಿಲಲ್ಲಿ ಇದು ಉಡುಪಿ ಕಡೆ ಎಲ್ಲ ಅಂತ ಅಪ್ಪು ಹುಳಿ ಅಂತೆಲ್ಲ ಮಾಡ್ತಾರೆ. ಯಾವ್ದೋ ಮದುವೆಗೆ ಹೋಗಿದ್ದೆ, ಅವ್ ಬಡಿಸಿದ್ರು ಅಪ್ಪಿ ಹುಳಿ ಅಂತ ಫಸ್ಟ್ಗೆ ಕೊಡ್ತಾರೆ ಮದುವೆಯಲ್ಲಿ ಮುಂಚಿತವಾಗಿ. ಆತರ ಮಾಡ್ತಾರೆ. ಹಲವಾರು ವಿಧದಲ್ಲಿ ಮಾವಿನಕಾಯಿಯಿಂದ ಖಾದ್ಯ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ. ಮೇನ್ ಆಗಿ ಈ ಮಾವಿನ ಹಣ್ಣು ತಿರುಳೆಲ್ಲ ತೆಗೆದ್ಬಿಟ್ಟು ಸೀಕರಣೆ ಅಂತ ಮಾಡ್ತಾರೆ. ಆ ಸೀಕರಣೆಗೆ ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಮಾವಿನ ತಿರುಳೆಲ್ಲ ಹಾಕ್ಬಿಟ್ಟು ಗಟ್ಟಿಗೆ ಮಾಡ್ಬಿಟ್ಟು ಅದು ಒಬ್ಬಟ್ಟಿನ ಜೊತೆಗೆ, ಬಿಳಿ ಹೋಳಿಗೆ ಜೊತೆಗೆ, ಚಪಾತಿ ಜೊತೆಗೆ ಸೇವಿಸ್ತಾರೆ. ತುಂಬಾ ರುಚಿಯಾಗಿರುತ್ತೆ ಅದು. ಅದನ್ನ ಸೇವಿಸ್ತಾರೆ, ಜಾಮೂನ್ ಸೇವಿಸ್ತಾರೆ, ಎಲ್ಲಾ ತರದ ಪಾಯಸಗಳನ್ನ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ ಎಲ್ಲ ಬಳಸ್ತಾರೆ. ಎಲ್ಲಾ ರೀತಿಯಲ್ಲೂ ಮಾವಿನ ಹಣ್ಣು ಬಳಸ್ಕೊಂಡು ಸೇವನೆಯನ್ನ ಮಾಡ್ತಾರೆ. ಮತ್ತೆ ಮಾವಿನ ಹಣ್ಣು ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ. ಅದಕ್ಕೆ ಮಾವಿನ ಹಣ್ಣನ್ನ ರೈತರು ಬೆಳೆದು ಮಾರುಕಟ್ಟೆಯಲ್ಲಿ ಬೆಳೆದು ಮಾರ್ಬಿಟ್ಟು ಅಧಿಕ ಲಾಭವನ್ನ ಪಡಿತಾ ಇದ್ದಾರೆ. ಮಾವಿನ ಹಣ್ಣನ್ನು ಇದು ಒಂದು ಮುಖ್ಯವಾದದ್ದು ಅಂದ್ರೆ ಮಾವಿನ ಹಣ್ಣನ್ನು ಅತಿಯಾಗಿ ಸೇವಿಸಬಾರ್ದು. ಅತಿಯಾಗಿ ಸೇವಿಸಿದ್ರೆ ಅಮೃತನು ವಿಷ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಾವಿನ ಹಣ್ಣನ್ನು ಸಹ ಅತಿಯಾಗಿ ಸೇವಿಸಿದ್ರೆ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಮಾವಿನ ಹಣ್ಣಿನ ಬಗ್ಗೆ ಹೇಳಿದೆ. ಈ ಮಾವಿನ ಹಣ್ಣನ್ನು ಉಪಯೋಗಿಸೋದ್ರಿಂದ ಏನೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಗಮನವಿಟ್ಟು ಕೇಳಿ ಮಾಸ್ಟರ್ಸ್. ಇದರಲ್ಲಿ ವಿಟಮಿನ್ ಎ, ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದು. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಇದರಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇರೋದ್ರಿಂದ ಬ್ಲಡ್ ಫ್ಲೂ ಆಗಿ ಹರಿಯುತ್ತೆ. ಮತ್ತೆ ಈ ಹಣ್ಣು ಮೂಳನ್ನ ಬಲಪಡಿಸುತ್ತೆ, ಗಟ್ಟಿಗೊಳಿಸುತ್ತೆ. ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಇದನ್ನ ಸೇವಿಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ತೆಳ್ಳಗಿರ್ತಾರಲ್ಲ ಅವರು ಈ ಮಾವಿನ ಹಣ್ಣನ್ನ ಹೆಚ್ಚಿನ ಪ್ರಮಾಣದಲ್ಲಿ ದಿನಕ್ಕೆ 2-3, ಬೆಳಿಗ್ಗೆ 2-3, ರಾತ್ರಿ 1-2 ಹೀಗೆ ತಿಂತಾ ಬಂದ್ರೆ ಅವರು ತೂಕ ಸಹ ಹೆಚ್ಚಾಗುತ್ತಂತೆ ತೆಳ್ಳಗಿರೋರು.
ತೂಕವನ್ನು ಸಹ ಹೆಚ್ಚಿಗೆ ಮಾಡ್ಕೋಬಹುದಂತೆ. ಈ ಮಾವಿನ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಂಶ ಮತ್ತು ವಿಟಮಿನ್ ಎ ಅಂಶ ಹೆಚ್ಚಾಗಿ ಕಂಡು ಬರುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವಂತ ಗುಣವನ್ನು ಇದು ಪಡೆದಿದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಅಚ್ಚುಕಟ್ಟಾಗಿ ಕಾಯ್ದುಕೊಂಡು ನಮ್ಮ ಹೃದಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರ ಮಾಡುತ್ತದೆ ಮಾವಿನ ಹಣ್ಣಿನ ಸೇವನೆಯಿಂದ. ಮತ್ತೆ ಈ ಮಾವಿನ ಹಣ್ಣಿನ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತಂತೆ. ಮತ್ತೆ ಇದನ್ನ ಹಾರ್ಟ್ಗೆ ಇದು ಲಕ್ಕ ಹೊಡೆಯುತ್ತೆ ಅಂತಾರಲ್ಲ, ಪಾರ್ಶ್ವವಾಯು ಅಂತಾರಲ್ಲ, ಅದನ್ನು ಸಹ ಇದಕ್ಕೆ ಚಿಕಿತ್ಸೆಯಾಗಿ ನೀಡಬಹುದಂತೆ. ಮತ್ತೆ ಇದು ಹೆಲ್ತ್ ಸೆಕ್ಸ್ ನ ಇಂಪ್ರೂವ್ ಮಾಡಕ್ಕೆ ಪ್ರಮೋಟ್ ಮಾಡುತ್ತಂತೆ. ಇದು ಕಣ್ಣಿನ ರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಂತೆ ಇದು. ಆಮೇಲೆ ಕ್ಯಾನ್ಸರ್ ತಡೆಗಟ್ಟೋದ್ರಲ್ಲಿ ಇದು ಪಾತ್ರವನ್ನು ವಹಿಸುತ್ತಂತೆ. ಆಮೇಲೆ ಸ್ಕಿನ್ ಅನ್ನು ಕ್ಲೀನ್ ಆಗಿ ಮಾಡುತ್ತೆ. ಈ ಸ್ಕಿನ್ ನ ಗ್ಲೋ ಆಗಿ ಒಳೆಯೋದಕ್ಕೆ ಇದು ಸಹಕಾರ ಮಾಡುತ್ತಂತೆ ಸೇವನೆ ಮಾಡೋದ್ರಿಂದ. ಮತ್ತೆ ಈ ಇದನ್ನ ಮಾವಿನ ಹಣ್ಣಿನ ಬಲ್ಪ್ ಅದ್ ತಗೊಂಡ್ಬಿಟ್ಟು ಮುಖಕ್ಕೆ ಹಚ್ಬಿಟ್ಟು ನಾವು ಮುಖವನ್ನ ಫೇಸ್ ಪ್ಯಾಕ್ ಮಾಡಿ ಯೂಸ್ ಮಾಡೋದ್ರಿಂದ ಮುಖ ತುಂಬಾ ಗ್ಲೋ ಬರುತ್ತಂತೆ ಮಾಸ್ಟರ್ಸ್. ಪ್ರಯತ್ನ ಪಟ್ಟು ನೋಡಿ, ತುಂಬಾ ಗ್ಲೋ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ರೀಟಾ ಕ್ಯಾರೋಟಿನ್ ನಂತಹ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಅಂಶವು ನಿಯಮಿತ ಸೇವನೆಯಿಂದ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಾವಿನ ಹಣ್ಣುಗಳು ನಿಮ್ಮ ಚರ್ಮದ ಆಳವಾದ ಪದರಗಳನ್ನು ಶುದ್ಧೀಕರಿಸುತ್ತದೆ. ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಂಪೂರ್ಣವಾಗಿ ಸತ್ತ ರಂಧ್ರಗಳನ್ನು ಸಹ ನಿರ್ಮೂಲನೆ ಮಾಡುವಂತಕ್ಕೆ ಇದು ಕಾರಣವಾಗಿದೆ ಅಂತೆ. ಮತ್ತೆ ಈ ಮಲಬದ್ಧತೆ ಮತ್ತು ಬ್ರೈನ್ ಅನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳುತ್ತಂತೆ. ಮತ್ತೆ ಡಯಟ್ ಮಾಡೋರು ಸಹ ಇದನ್ನ ಮಾವಿನ ಹಣ್ಣನ್ನ ಅದ್ರಲ್ಲಿ ಬಳಸ್ಕೊಂತಾರೆ. ಡಯಟ್ ಪ್ಲಾನ್ಗಳಲ್ಲೂ ಸಹ ಈ ಮಾವಿನ ಹಣ್ಣನ್ನ ಬಳಸ್ತಾರೆ. ಮತ್ತೆ ಮೂಳೆಗಳು ಅಸಿಡಿಟಿ ಕಮ್ಮಿ ಆಗುತ್ತಂತೆ ಮಾವಿನ ಸೇವನೆಯಿಂದ. ಆಮೇಲೆ ಮೂಳೆಗಳು ಮತ್ತೆ ಎಲ್ಲಾ ನರಗಳಿಗೂ ಬಲವನ್ನು ಗೊಳಿಸುತ್ತದೆ. ಜೀರ್ಣಕ್ರಿಯೆ ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತೆ ಒಂದು ಮಾತು ಹೇಳ್ತಾರೆ, ಹಣ್ಣುಗಳು ಇದು ಹಸಿದಾಗ ಹಲಸಿನ ಹಣ್ಣು, ಹೊಟ್ಟೆ ತುಂಬಿದ ಮೇಲೆ ಮಾವಿನ ಹಣ್ಣು ಅಂತ ತಿನ್ಬೇಕು ಅಂತ ಹೇಳ್ತಾರೆ. ಹಲಸಿದಾಗ ಹೊಟ್ಟೆ ಹಸಿದಾಗ ಹಲಸಿನ ಹಣ್ಣು ತಿಂದ್ರೆ ಹೊಟ್ಟೆ ತುಂಬುತ್ತಂತೆ. ಮಾವಿನ ಹಣ್ಣು ತಿಂದಾಗ ಅದು ಜೀರ್ಣ ಆಗುತ್ತಂತೆ. ಅದಕ್ಕೆ ಅಂತ ಒಂದು ಗಾದೆಯನ್ನ ಹೇಳ್ತಾರೆ. ಮಾವಿನ ಹಣ್ಣು ಸೇವನೆಯಲ್ಲಿ ಜ್ಞಾಪಕ ಶಕ್ತಿಯು ಸಹ ಹೆಚ್ಚಾಗುತ್ತಂತೆ. ಮತ್ತೆ ಇರುಳುಗಣ್ಣು, ದೃಷ್ಟಿದೋಷ ಮತ್ತು ಕಣ್ಣು ಒಣಗುವುದು, ಇಂಥದಕ್ಕೆಲ್ಲ ಸಹ ಕಣ್ಣಿನ ಸಮಸ್ಯೆಗಳಿಗೆಲ್ಲ ಈ ಮಾವಿನ ರಸ ಕುಡಿಯೋದ್ರಿಂದ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಅತಿಯಾದ ತೂಕ ಇರುತ್ತಾರಲ್ಲ, ಅವರು ಸಹ ಕಂಟ್ರೋಲ್ ಮಾಡ್ಕೋಬಹುದಂತೆ. ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು. ಅದು ಹಂಗೆ ಸುಮ್ನೆ ಮಾವಿನ ತಿಂದ ತಕ್ಷಣ ಕಂಟ್ರೋಲ್ ಆಗುತ್ತೆ ಅಂತಲ್ಲ. ಈಗ ನೀವು ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಈ ಊಟದ ಜೊತೆಯಲ್ಲಿ ನಾವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ, ಅದ್ರ ಜೊತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಮಾವಿನ ಹಣ್ಣು ಸೇವಿಸ್ಬೇಕು ಅಷ್ಟು ಸೇವಿಸ್ಬೇಕು. ಅಲ್ಲಿ ಅತಿಯಾಗಿ ಸೇವಿಸೋದು ಮಾಡಿದಾಗ ತೂಕ ಇಳಿಯಲ್ಲಂತೆ. ಬ್ಯಾಲೆನ್ಸ್ಡ್ ಆಗಿ ತಿನ್ಬೇಕು ಅವು ಮಾವಿನ ಹಣ್ಣು. ಊಟದ ಜೊತೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಊಟದಲ್ಲಿ ಅಂತ ನೋಡ್ಕೊಂಡ್ಬಿಟ್ಟು ನಾವು ಮಾವಿನ ಹಣ್ಣು ತಿನ್ಬೇಕು. ಮತ್ತೆ ಇಷ್ಟು ವಿಧದಲ್ಲಿ ನಾವು ಆಮೇಲೆ ತೂಕ ಇಳಿಸೋದಕ್ಕೂ ಅದು ಪ್ರಯೋಜನಕಾರಿಯಾಗಿದೆ ಅಂತೆ. ಇಷ್ಟೆಲ್ಲ ಮಾವಿನ ಹಣ್ಣಿಂದ ಉಪಯೋಗವನ್ನ ತಿಳ್ಕೊಂಡ್ವಿ. ಈಗ ಹಸಿ ಮಾವಿನಕಾಯಿಯಿಂದ ಏನೇನು ಉಪಯೋಗ ಇದೆ ಅಂತ ನೋಡೋಣ. ಈ ಮಾವಿನಕಾಯಿಯಿಂದ ಏನೇನು ಉಪಯೋಗ ಇದೆ ಅಂದ್ರೆ, ಹಸಿ ಮಾವು ವಿವಿಧ ಪೋಷಕಾಂಶಗಳನ್ನು, ಜೀವಸತ್ವಗಳು, ಖನಿಜಗಳು, ಆಹಾರ ಫೈಬರ್ಗಳು ಇದರಲ್ಲಿ ಪುಷ್ಕಳವಾಗಿ ಇದೆ. ಇದರಲ್ಲಿ ಈ ಮಾವಿನ ಹಣ್ಣಲ್ಲಿ ಹಸಿ ಮಾವಿನಕಾಯಿ ತಿನ್ನುವುದರಿಂದ ತೀವ್ರವಾದ ಇದು ಶಾಖ ಮತ್ತು ಬೆವರುವುದನ್ನು ತಡೆಗಟ್ಟುತ್ತದೆ. ಬೆವರು ಸೋರಿಕೆ ಮತ್ತು ಶಿಲೀಕರಣ ಆಗುತ್ತೆ. ಬೆವರು ಸೋರೋದು ಶಿಲೀಕರಣ ಆಗುತ್ತಲ್ಲ, ಅಂತವ್ರು ಈ ಸೇವನೆ ಮಾಡೋದ್ರಿಂದ ಇದು ಔಷಧವಾಗಿ ಅವರಿಗೆ ಸಹಾಯ ಮಾಡುತ್ತಂತೆ. ಬೆವರೋದ್ರಿಂದ ಕಮ್ಮಿ ಆಗುತ್ತಂತೆ. ಆಮೇಲೆ ವಿಟಮಿನ್ ಸಿ, ವಿಟಮಿನ್ ಎ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದಾಗ ಮುಂದೆ ಬರುವ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅದಕ್ಕೆ ಇದು ಸಹಕಾರಿಯಾಗುತ್ತಂತೆ. ಮತ್ತೆ ಬಿಳಿ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುತ್ತಂತೆ, ಸಹಾಯ ಮಾಡುತ್ತಂತೆ. ಅಷ್ಟೇ ಅಲ್ಲ,
ಎಲ್ಲಾ ಕಾಯಿಲೆಗಳಿಗೂ ಇದು ಆ ಚಿಕಿತ್ಸೆ ಆಗಿ ನಾವು ಮಾಡ್ಬೋದಂತೆ. ನಮ್ಮ ದೇಹ ರಕ್ಷಣೆಗೆ ಇದು ತುಂಬಾ ಸಹಕಾರಿಯಾಗಿದಂತೆ. ಹಸಿ ಮಾವು ಅಂದ್ರೆ ಹಸಿ ಮಾವಿನಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಮಲಬದ್ಧತೆ, ಬೆಳಿಗ್ಗೆ ಹೊತ್ತು ಮಲಬದ್ಧತೆ ಸಮಸ್ಯೆ ಇರುತ್ತಲ್ಲ, ಅವ್ರಿಗೆ ತೊಂದರೆ ಇದ್ದವರಿಗೆ ನಿವಾರಣೆ ಆಗುತ್ತಂತೆ. ಜಠರ, ಕರುಳಿನ ಸಮಸ್ಯೆಯನ್ನು ಇದು ನಿವಾರಿಸುತ್ತಂತೆ. ಇದು ಈಗ ಹಸಿ ಮಾವಿನಕಾಯಿಯನ್ನು ಅಗಿದು ತಿನ್ನುವುದರಿಂದ ಅಸಿಡಿಟಿ ಸಮಸ್ಯೆಯನ್ನು ದೂರವಾಗುತ್ತಂತೆ. ಆಮೇಲೆ ಹಸಿ ಮಾವಿನ ಅದರಲ್ಲಿ ಸಿಯಾಲಿನ್ ಅಂತ ಒಂದು ಅಂಶ ಇರುತ್ತಂತೆ. ಇದು ಸೇವನೆಯಿಂದ ರಕ್ತನಾಳದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದಲ್ಲಿಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಹಾಗೆಯೇ ಕರುಳಿನ ಆರೋಗ್ಯವನ್ನು ಮತ್ತೆ ಉತ್ತೇಜಿಸಿ ಮತ್ತು ಹಸಿ ಮಾವು ಯಕೃತ್ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗೆ ಇದು ಔಷಧಿಯಾಗಿ ನಾವು ಚಿಕಿತ್ಸೆಯನ್ನು ನೀಡ್ಬೋದಂತೆ. ಹಸಿಮಾವು ಅಂದ್ರೆ ಪಿತ್ತರಸ, ಅದು ಹುಳಿ ಪದಾರ್ಥ ಅಲ್ಲ, ಪಿತ್ತರಸ. ಈ ಪಿತ್ತರಸವು ಕರಳಿನಲ್ಲಿ ಕೊಬ್ಬನ್ನು ಸಹ ಇದು ನಿಯಂತ್ರಣ ಮಾಡುತ್ತಂತೆ. ಇದು ಹಸಿ ಮಾವು ಅಗಿದು ಸೇವಿಸುವುದರಿಂದ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಸಹ ಇದು ಕೊಲ್ಲುತ್ತಂತೆ. ಇದು ಮತ್ತೆ ಕ್ಯಾನ್ಸರ್ ಅನ್ನು ಸಹ ತಡೆಗಟ್ಟುತ್ತೆ ಹಸಿ ಮಾವಿನಕಾಯಿ ತಿನ್ನೋದ್ರಿಂದ. ಹಸಿ ಮಾವು ತಿನ್ನುವುದರಿಂದ ವಿಟಮಿನ್ ಸಿ ಹೇರಳವಾಗಿ ಇರುವುದರಿಂದ ರಕ್ತಸ್ರಾವ ಮತ್ತು ಹಲ್ಲಿನ ಇತರೆ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇದು ಸಂಶೋಧನೆಯಲ್ಲಿ ದೃಢಪಡಿಸಿದೆ ಅಂತೆ. ಸಂಶೋಧಕರು ಇದನ್ನ ದೃಢಪಡಿಸಿದ್ದಾರೆ. ಹೀಗೆ ನಾವು ಹಸಿ ಮಾವಿನ ಹಣ್ಣು ತಿನ್ನೋದ್ರಿಂದ ಏನ್ ಪ್ರಯೋಜನ, ಮತ್ತೆ ಇದು ಕಾಯಿ ತಿನ್ನೋದ್ರಿಂದ ಏನು ಪ್ರಯೋಜನ ಅಂತ ನೋಡಿದ್ವಿ. ಈಗ ನಾವು ಮಾವಿನ ಎಲೆಗಳ ಕಷಾಯ ಸೇವಿಸೋದ್ರಿಂದ ಏನು ಉಪಯೋಗ ಅಂತ ನೋಡೋಣ. ಈ ಶತಶತಮಾನಗಳಿಂದಲೂ ಈ ಸಂಪ್ರದಾಯ ಪದ್ಧತಿಯಲ್ಲಿ ಮಾವಿನಕಾಯಿ ಕಷಾಯನ್ನು ಸೇವಿಸುತ್ತಾ ಅದನ್ನ ಔಷಧಿಯ ರೂಪದಲ್ಲಿ ಸೇವಿಸುತ್ತಾ ಬಂದಿದ್ದಾರೆ. ಇದನ್ನ ಹೀಗೆ ಔಷಧಿಯಾಗಿ ಬಳಸುತ್ತಾ ಬಂದಿದ್ದಾರೆ. ಈಗ ಈ ಈ ಮಾವಿನ ಎಳೆ ಚಿಗುರು ಮಾವಿನ ಎಲೆ ಅಂತ ತೆಗೆದುಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು 1-2 ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಕಷಾಯ ಸೇವನೆ ಮಾಡುವುದರಿಂದ ಅತಿಸಾರ ಮತ್ತು ಇತರ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಂತೆ. ಈ ಕಷಾಯವು ಮಧುಮೇಹವನ್ನು ನಿಯಂತ್ರಿಸಲು ಮತ್ತು ಅಸ್ತಮ ಕಾಯಿಲೆಯನ್ನು ಗುಣಪಡಿಸುವಲ್ಲೂ ಸಹ ಆರೋಗ್ಯ ಪ್ರಯೋಜನಕಾರಿಯಾಗಿದೆ. ಮಾವಿನ ಎಲೆಗಳು ಸಕ್ಕರೆಯಲ್ಲಿರುವ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಇದರಲ್ಲಿ ಇರುವ ಫಿಯಾನಿಕ್ ಸಂಯುಕ್ತಗಳು ನೈಸರ್ಗಿಕ ಗುಣರೂಪ ಉರಿಯೂತ ಲಕ್ಷಣಗಳನ್ನು ಹೊಂದಿದೆ. ಸಂಧಿವಾತದ ಉರಿಯೂತವನ್ನು ಕಿರಿಕಿರಿಯನ್ನು ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಾವಿನ ಎಲೆಗಳನ್ನು ಇಷ್ಟೆಲ್ಲ ಮಾಡ್ತೀವಿ. ಮತ್ತೆ ಇದು ಎಕ್ಸ್ಟ್ರಾ ಅಂದ್ರೆ ಮಾವಿನ ಎಲೆಗಳನ್ನು ಹಬ್ಬದ ಟೈಮಲ್ಲಿ ತೋರಣವಾಗಿ ಉಪಯೋಗಿಸ್ಕೊಂತೀವಿ. ಪೂಜೆಯಲ್ಲಿ ಕೆಲವೊಂದ್ ಕಡೆ ಮಾವಿನ ಎಲೆಗಳನ್ನು ಶ್ರೇಷ್ಠ ಅಂದು ಉಪಯೋಗಿಸ್ಕೊಂತೀವಿ. ಈ ತರ ಈಗ ಹಿಂಗೆ ಮಾಡ್ತೀವಿ. ಈಗ ಮಾವಿನ ಹಣ್ಣಿಂದಾಯ್ತು, ಮಾವಿನ ಕಾಯಿ ಆಯ್ತು, ಮತ್ತೆ ಎಲೆಗಳಾಯ್ತು. ಮತ್ತೆ ನೆಕ್ಸ್ಟ್ ಇವಾಗ ಆಯುರ್ವೇದದಲ್ಲಿ ಯಾವ ರೀತಿ ಬಳಸ್ತಾರೆ ಅಂತ ನೋಡೋಣ. ಈ ಆಯುರ್ವೇದದಲ್ಲಿ ಈ ಮಾವಿನ ಹಣ್ಣು ಮಾವಿನಕಾಯಿ ಸೇವಿಸಿದಿಂದನೂ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಮಾವಿನ ಹಣ್ಣು ಸೇವನೆಯಿಂದ ವಾತ, ಪಿತ್ತ, ಕಫ ಈ ದೋಷಗಳು ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾರೆ ಮಾವಿನ ಹಣ್ಣು ಸೇವನೆ ಮಾಡೋದ್ರಿಂದ. ಮತ್ತೆ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಉಷ್ಣ ಉಂಟಾಗುವುದರಿಂದ ಸುಸ್ತಾಗುವಂತಹದ್ದು ಮತ್ತು ಬಾಯಾರಿಕೆ ಆಗುವಂತಹದ್ದು ಇವು ಎಲ್ಲವನ್ನು ಮಾವಿನ ಹಣ್ಣು ಕಂಟ್ರೋಲು ಮಾಡುತ್ತದೆ. ಮತ್ತೆ ಇದು ಓಜಸ್ಸು ಮತ್ತು ಧಾತುಗಳು ಯಥೇಚ್ಛವಾಗಿ ಇರುವುದರಿಂದ ದೇಹಕ್ಕೆ ಬಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಇದನ್ನ. ಮತ್ತೆ ಮಾವಿನ ಹಣ್ಣನ್ನು ಸೇವಿಸಿದಾಗ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಿ ಬಾಯ ರುಚಿಯನ್ನು ಹೆಚ್ಚಿಸುತ್ತದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಇದರಿಂದ ಏನ್ ನಮಗೆ ಉಪಯೋಗ ಇದೆ ಅಂದ್ರೆ ಸಂತಾನ ಉತ್ಪತ್ತಿಯಲ್ಲೂ ಸಹ ಇದು ಪಾತ್ರವನ್ನು ನಿರ್ವಹಿಸುತ್ತಂತೆ ಈ ಮಾವಿನ ಹಣ್ಣು ತಿನ್ನೋದ್ರಿಂದ. ಮತ್ತೆ ಈ ಸಂತಾನ ಉತ್ಪತ್ತಿಯಲ್ಲಿ ಕೆಲವೊಬ್ಬರಿಗೆ ವೀರ್ಯ ಗುಣಮಟ್ಟ ಕಮ್ಮಿ ಇರುತ್ತೆ. ಒಳ್ಳೆಯ ಗುಣಮಟ್ಟದ ವೀರ್ಯ ಉತ್ಪತ್ತಿ ಆಗಲ್ಲ. ಅಂತವ್ರು ಈ ಮಾವಿನ ಹಣ್ಣ ರಸವನ್ನು ಸೇವಿಸೋದ್ರಿಂದ ಗುಣಮಟ್ಟದ ವೀರ್ಯ ಉತ್ಪತ್ತಿ ಆಗುತ್ತಂತೆ. ಇದಕ್ಕೂ ಸಹ ಈ ಮಾವಿನ ಹಣ್ಣು ಸಹಕಾರಿ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇಷ್ಟು ಪ್ರಯೋಜನ ಇದೆ ಅಂತ ಆಯುರ್ವೇದ ಹೇಳ್ತಾರೆ. ಈಗ ಇಷ್ಟೆಲ್ಲ ಆಯ್ತು. ಈಗ ನೆಕ್ಸ್ಟ್ ನಾವು ತಿಳ್ಕೊಳ್ಳೋದ, ಈಗ ಹೆಚ್ಚು ಮಾವಿನ ಹಣ್ಣು ಮಾವಿನ ಹಣ್ಣನ್ನ ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಬೇರೆ ರೀತಿ ಎಷ್ಟು ಅತಿಯಾಗಿ ತಿಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.
ಈಗ ಹೆಚ್ಚು ಮಾವಿನ ಹಣ್ಣನ್ನು ಸೇವಿಸುವುದರಿಂದ ಏನಾಗುತ್ತೆ? ಅದೇ ಹೊಟ್ಟೆ ಒಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಹಣ್ಣು ತಿನ್ನುವುದು ಇದು ಬಿಸಿಯಾಗಲು ಪ್ರಾರಂಭಿಸುತ್ತದೆ. ಇದು ನಿಮಗೆ ಹೊಟ್ಟೆ ನೋವು, ಅಜೀರ್ಣವನ್ನು ನೀಡುತ್ತದೆ ಮತ್ತು ಅತಿಸಾರವನ್ನು ಜೀರ್ಣವನ್ನು ನೀಡುತ್ತದೆ ಮತ್ತು ಅತಿಸಾರದಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಅತಿಯಾಗಿ ಮಾವಿನ ಸೇವಿಸೋದ್ರಿಂದ. ಮಾವಿನ ಹಣ್ಣಿನಲ್ಲಿ ಸಾಕಷ್ಟು ನೈಸರ್ಗಿಕ ಸಕ್ಕರೆ ಇದೆ. ಮಧುಮೇಹ ಇರುವವರು ಮಾವಿನ ಹಣ್ಣನ್ನು ಹೆಚ್ಚು ಸೇವಿಸಬಾರದು. ಸೇವನೆಯಿಂದ ರಕ್ತದಲ್ಲಿ ಸಕ್ಕರೆಯು ಹಠಾತ್ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮತ್ತು ಮಾವಿನಲ್ಲಿ ಕ್ಯಾಲರಿಗಳು ಸಮೃದ್ಧವಾಗಿದ್ದಾವೆ. ಅದಕ್ಕೆ ಅತಿಯಾಗಿ ಸೇವನೆಯು ಕೆಲವರಿಗೆ ತೂಕ ಹೆಚ್ಚಾಗಲು ಸಹ ಕಾರಣವಾಗುತ್ತೆ. ಅತಿಯಾಗಿ ಸೇವನೆ ಮಾಡಿದ್ರೆ ತೂಕ ಸಹ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಮಾವು ಬಿಸಿ ಸ್ವಭಾವವನ್ನು ಹೊಂದಿದೆ. ಅದಕ್ಕೆ ಕಾರಣ ಇದು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಮಾವಿನ ಹಣ್ಣು ತಿನ್ನುವುದು ಬೇಸಿಗೆಯಲ್ಲಿ ಎನರ್ಜಿ ಅನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಮಾವು ತಿಂದ ತಕ್ಷಣ ನೀರು ಕುಡಿಬಾರದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ. ಈಗ ಇಷ್ಟು ಆಯ್ತು. ಈ ಮಾವಿನ ಹೆಂಗ್ ತಿನ್ಬೇಕು ಅಂತ ಫಸ್ಟ್ ನಾನು ಈಗ ಮಾವಿನ ಹೆಂಗ್ ತಿನ್ಬೇಕು ಅಂತ ಹೇಳ್ತೀನಿ. ಮಾವಿನ ಹೆಂಗ್ ತಿನ್ಬೇಕು ಅಂದ್ರೆ, ಮಾವಿನ ಹಣ್ಣು ಫಸ್ಟ್ ಅದಕ್ಕಿಂತ ಮೊದಲು ಮಾವಿನ ಗುಣಮಟ್ಟ. ಈ ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾಗಿರಂತ ಮಾವಿನ ಹಣ್ಣನ್ನ ಮಾತ್ರ ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅದೇ ಕೆಮಿಕಲ್ ಹಾಕಿ ಹಣ್ಣು ಮಾಡಿದಂತ ಮಾವಿನ ಹಣ್ಣನ್ನು ಸೇವನೆ ಮಾಡಿದ್ರೆ ಅದು ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆ ಫಲವನ್ನು ನೀಡಲ್ಲ. ಅದಕ್ಕೆ ನಾವು ಕಷ್ಟ ಆದ್ರೂ ಪರವಾಗಿಲ್ಲ, ಹುಡುಕಿ ಹೋಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನೈಸರ್ಗಿಕವಾಗಿ ಹಣ್ಣಾದಂತ ಮಾವಿನ ಹಣ್ಣನ್ನು ತಂದೇ ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅದು ಮಾವಿನ ಹಣ್ಣು ನೈಸರ್ಗಿಕವಾಗಿದೆ ಅಂತ ನಾವ್ ಹೆಂಗ್ ಗೊತ್ತಿಡ್ಬೇಕು ಅಂತಂದ್ರೆ, ಮಾವಿನ ಹಣ್ಣು ತೊಟ್ಟು ನೋಡಿ ಮೇಡಮ್, ಇದ್ದಾರೆ ತೊಟ್ಟು. ಈ ತೊಟ್ಟಿಂದ ಹಣ್ಣಾಗ್ತಾ ಬರುತ್ತಂತದ್ದು. ಹಣ್ಣಾಗ್ತಾ ಬರ್ತಾ ಆಮೇಲೆ ಕೆಳಗಡೆವರೆಗೂ ಹಣ್ಣಾಗುತ್ತಂತೆ. ಅವಾಗ ನಾವು ನೋಡಿದಾಗ ಮೇಲೆಲ್ಲ ಹಳದಿ ಇರುತ್ತೆ, ಕೆಳಗಡೆ ಹಸಿರು ಇರುತ್ತೆ. ಯಾಕಂದ್ರೆ ಇನ್ನು ಹಣ್ಣಾಗ್ತಾ ಇರುತ್ತೆ ಅದು. ಈ ತರ ಹಣ್ಣುಗಳನ್ನ ನಾವು ಪರ್ಚೇಸ್ ಮಾಡ್ಬೇಕಂತೆ. ಇದು ಕೆಮಿಕಲ್ ಹಾಕಿದ್ರೆ ಮೇಲೆ ನೋಡಕ್ ಚೆನ್ನಾಗಿರುತ್ತೆ, ಹಣ್ಣಾಗಿರುತ್ತೆ ಅನ್ನಂಗಿರುತ್ತೆ, ಒಳಗ್ ನೋಡಿದಾಗ ಗಟ್ಟಿ ಇರುತ್ತೆ. ಆದ್ರೆ ಸಹಜವಾಗಿದ್ದಂತ ಹಣ್ಣು ಒಳಗಡೆ ಗಟ್ಟಿಯಾಗಿರುತ್ತೆ, ಪಲ್ಪ್ ಚೆನ್ನಾಗಿರುತ್ತೆ. ಇದನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಲಾಭ ಇದೆ. ಕೆಮಿಕಲ್ ಹಾಕಿ ಮಾಡಿದ್ದನ್ನ ನಾವು ಸೇವನೆ ಮಾಡಿದ್ರೆ ಯಾವ ರೀತಿ ಲಾಭನು ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡಿ ತಗೊಂಡು ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್, ಮಾವಿನ ಹಣ್ಣನ್ನ ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು ಅಂದ್ರೆ, ಮಾವಿನ ಹಣ್ಣನ್ನ ಊಟಕ್ಕಿಂತ 1 ಗಂಟೆ ಮುಂಚಿತವಾಗಿ ತಿನ್ಬೇಕು. ಊಟ ಆದ 1 ಗಂಟೆ ನಂತರ ತಿನ್ಬೇಕು. ಯಾಕಂದ್ರೆ ಹೆಚ್ಚು ಬಲ ಇರುವಂತವ್ರು ತಿಂದ್ರೂ ಪರವಾಗಿಲ್ಲ. ಆದ್ರೆ ಅಲ್ಪ ಬಲ ಇರುವಂತರು ಈ ಮಾವಿನ ಹಣ್ಣನ್ನು ಕೆಲವರು ಬಹಳ ತಪ್ಪು ಮಾಡ್ತಾರೆ. ಊಟದ ಜೊತೆಗೆ ಹಣ್ಣು ತಿಂತಾರೆ. ಅದು ತುಂಬಾ ತಪ್ಪಂತದ್ದು. ಊಟದ ಜೊತೆಲಿ ಯಾವತ್ತೂ ಹಣ್ಣು ತಿನ್ಬಾರ್ದಂತೆ. ಯಾಕಂದ್ರೆ ಅದು ಜೀರ್ಣ ಆಗಲ್ಲ ಅಂತ. ಊಟದ ತಕ್ಷಣ ಅದು ಜೀರ್ಣ ಆಗಲ್ಲ. ಮತ್ತೆ ಊಟದಲ್ಲೂ ಒಳ್ಳೆ ನಾವು ಜಾಸ್ತಿ ತಿಂತೀವಿ, ಮತ್ತೆ ಇದ್ರಲ್ಲೂ ಪೋಷಕಾಂಶ ಇರುತ್ತೆ. ಈ ಪೋಷಕಾಂಶ ಅದು ಎರಡು ಸೇರ್ಬಿಟ್ಟು ಹೆವಿ ಆಗ್ಬಿಡುತ್ತಂತೆ ಊಟ. ಅದು ಜೀರ್ಣ ಆಗಲ್ಲ ಅಂತೆ, ಬೇಗ ಜೀರ್ಣ ಆಗಲ್ಲ ಅಂತ. ಅದಕ್ಕೆ ನಾವು 1 ಅವರ್ ಬಿಟ್ಟು ಯಾವತ್ತು ನಾವು ಮಾವಿನ ಹಣ್ಣು ತಿನ್ಬೇಕಂತೆ. ಇಲ್ಲ, ಊಟಕ್ಕಿಂತ ಮುಂಚೆ 1 ಅವರ್ ಮುಂಚೆ ನಾವು ಮಾವಿನ ಹಣ್ಣು ಸೇವಿಸೋದ್ರಿಂದ ಅದು ಅಧಿಕ ಲಾಭವನ್ನು ನಮ್ಗೆ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಹಣ್ಣನ್ನ ಹೆಂಗ್ ತಿನ್ಬೇಕು? ಈ ಹಣ್ಣನ್ನ ಸಿಪ್ಪೆ ತೆಗೆದು ಅದು ಒಳಗಡೆ ಇರುತ್ತಲ್ಲ ಹಣ್ಣು ಆ ರಸವನ್ನೇ ಇರ್ಬೇಕಂತೆ ಯಾವತ್ತು. ಆ ತರ ಹಣ್ಣುಗಳು ತಿನ್ಬೇಕೇ ವಿನಃ ಈ ಹೆಚ್ಚು ಕಟ್ ಮಾಡ್ಕೊಂಡ್ ತಿನ್ಬಾರ್ದಂತೆ. ಕಟ್ ಮಾಡ್ಕೊಂಡ್ ತಿನ್ನೋದು ಯಾರು ಅಂತ ಅಂದ್ರೆ, ತುಂಬಾ ಬಲಾಢ್ಯವಾಗಿರ್ತಾರಲ್ಲ ಅವ್ರು ತಿಂದ್ರೆ ಕಟ್ ಮಾಡ್ಕೊಂತಿದ್ರೆ ಅವ್ರಿಗೆ ಜೀರ್ಣ ಆಗುತ್ತಂತೆ. ಆದ್ರೆ ಬೇರೆಯವರೆಲ್ಲ ಸೀಪ್ಕೊಂಡೇ ತಿನ್ಬೇಕಂತ. ಅದು ಹೆಚ್ಚಿಗೆ ಜೀರ್ಣಕ್ಕೆ ಅನುಕೂಲ ಆಗುತ್ತಂತೆ. ಸೀಪೋದ್ರ ಮೂಲಕನೇ ಹಣ್ಣನ್ನ ತಿನ್ಬೇಕು ಅಂತ ಹೇಳ್ತಾರೆ. ಮೇಡಮ್, ಟೈಮ್ ಆಯ್ತಾ ಗೊತ್ತಿಲ್ಲ ನನಗೆ, ಹೇಳಿ. ಪರವಾಗಿಲ್ಲ, ಒಂದ್ 5 ನಿಮಿಷ ತಗೊಳ್ಳಿ, ಪ್ರಾಬ್ಲಮ್. ಅದಕ್ಕೆ ಓಕೆ ಮೇಡಮ್, ಆ ತರ ಹಣ್ಣನ್ನ ತಿನ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಹಣ್ಣನ್ನ ಹಿಂಗ್ ತಿನ್ಬೇಕು ಅಂತ ಆಯ್ತು. ಈಗ ಹಣ್ಣು ತಿನ್ನೋದ್ರಿಗೆ ಏನೇನ್ ಸೈಡ್ ಎಫೆಕ್ಟ್ ಇದೆ ಅಂತ ನೋಡೋಣ. ಈ ಹಣ್ಣನ್ನ ಯಾವ ಆಹಾರ ಜೊತೆಯಲ್ಲಿ ತಿನ್ಬೇಕು, ಯಾವ ಆಹಾರ ಜೊತೆ ತಿನ್ಬಾರ್ದು. ಮೊನ್ನೆ ನನ್ನ ಕ್ಲಾಸಲ್ಲಿ ಹೇಳಿದೆ ನಾನು, ಹಾಗಲಕಾಯಿ ಜೊತೆಗೆ ಮಾವಿನ ಹಣ್ಣು ಯಾವಾಗ ತಿನ್ಬಾರ್ದು ಅಂತ ಹೇಳಿದ್ದೆ ನಾನು. ಇದಕ್ಕೂ ಅಪ್ಲೈ ಆಗುತ್ತೆ. ಮಾವಿನ ಹಣ್ಣಿನ ಜೊತೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಾವು ಹಾಗಲಕಾಯಿ ಸೇವನೆ ಮಾಡ್ತೀವಲ್ಲ, ಅದ್ರ ಜೊತೆಗೆ ಮಾವಿನ ಹಣ್ಣು ಸೇವನೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ಮಾವಿನ ಹಣ್ಣಲ್ಲಿ ಆರೋಗ್ಯಕ್ಕೆ ಅದು ಹಾನಿಯನ್ನು ಉಂಟು ಮಾಡುತ್ತಂತೆ. ಊಟದ ಜೊತೆಗೆ ನೀವು ಮಾವಿನ ಹಣ್ಣನ್ನು ತಿಂದ್ರೆ
ಅದು ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಇದರಿಂದ ವಾಂತಿ, ಜ್ವರ, ತಲೆನೋವು ಬರುವ ಸಾಧ್ಯತೆ ಇದೆ. ಬಲಿಷ್ಠವಾದ ತಡ್ಕೊಂತಾರೆ. ಸ್ವಲ್ಪ ಅಂತಿಂತರಾದ್ರೆ ಅಂತರಿಗೆ ಜ್ವರ ಬರೋದು, ವಾಂತಿ ಬರೋದು, ಆಮೇಲೆ ತಲೆನೋವು ಬರೋದು, ಈ ತರ ಎಲ್ಲ ಸಮಸ್ಯೆ ಆಗುತ್ತಂತೆ. ಅದಕ್ಕೆ ಹಾಗಲಕಾಯಿ ಜೊತೆಗೆ ಎಂದೂ ನಾವು ಮಾವಿನಕಾಯಿನ ತಿನ್ಬಾರ್ದು ಅಂತ ಹೇಳ್ತಾರೆ. ಎರಡನೇದು, ನಾನ್ ವೆಜ್ ಜೊತೆಯಲ್ಲಿ ನಾವು ಆಹಾರ ಜೊತೆಯಲ್ಲಿ ಮಾವಿನ ಹಣ್ಣು ತಿನ್ಬಾರ್ದು. ಒಟ್ಟೊಟ್ಟಿಗೆ ತಿನ್ಬಾರ್ದು, ಯಾವತ್ತೂ ಒಟ್ಟೊಟ್ಟಿಗೆ ಆಹಾರ ಜೊತೆ ತಿನ್ಬಾರ್ದು. ನಾನ್ ವೆಜ್ ತಿಂದಾಗ ಏನಾಗುತ್ತೆ, ಇದರಿಂದ ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಿಸಿಕೊಳ್ಳುವುದು ಕಷ್ಟ, ತುಂಬಾ ಕಷ್ಟ ಆಗುತ್ತದೆ. ಇದು ಹೆವಿ ಇರುತ್ತೆ, ಅದು ಹೆವಿ ಇರುತ್ತೆ, ಎರಡು ಕಷ್ಟ ಆಗುತ್ತಂತೆ. ಅದಕ್ಕೆ ಯಾವಾಗ್ಲೂ ನಾವು ನಾನ್ ವೆಜ್ ತಿಂದ ಮೇಲೆ 2 ಗಂಟೆ ಬಿಟ್ಟು ಮಾವಿನ ಹಣ್ಣನ್ನ ತಿನ್ಬೇಕಂತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದಂದ್ರೆ, ಈ ಖಾರದ ಐಟಮ್ ತಿಂತೀವಲ್ಲ, ಅತಿಯಾದ ಖಾರ ಇರೋಂತ ಐಟಮ್ ಅವಾಗೂ ಮಾವಿನ ಹಣ್ಣು ಜೊತೆ ತಿನ್ಬಾರ್ದಂತೆ. ಖಾರದ ಐಟಮ್ ಜೊತೆಗೆ ಮಾವಿನ ಹಣ್ಣು ತಿನ್ಬಾರ್ದಂತೆ. ಮತ್ತೆ ಮಾವಿನ ಹಣ್ಣು ತಿನ್ನೋದು, ಮಾವಿನ ಹಣ್ಣು ಜ್ಯೂಸ್ ಕುಡಿಯೋದು, ಇವನ್ನೆಲ್ಲ ಮಾಡ್ಬಾರ್ದಂತೆ. ಅದನ್ನು ಆದ್ರೂ ಅಷ್ಟೇನೆ, ಖಾರ ತಿಂದ್ಮೇಲೆ ಮಾವಿನ ಹಣ್ಣನ್ನ ಅರ್ಧ ಗಂಟೆ ಬಿಟ್ಟು ನಂತರ ಆ ಮಾವಿನ ಹಣ್ಣನ್ನ ಸೇವಿಸ್ಬೇಕಂತೆ. ಮತ್ತೆ ನೆಕ್ಸ್ಟ್, ಮಾವಿನ ಹಣ್ಣನ್ನ ಯಾವತ್ತು ಮೊಸರಿನ ಜೊತೆಯಲ್ಲಿ ಸೇವಿಸಬಾರ್ದಂತೆ. ಮಾವಿನ ಹಣ್ಣನ್ನ ಮೊಸರಿನ ಜೊತೆ ಸೇವಿಸೋದ್ರಿಂದಲೂ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ತಿಂದ ತಕ್ಷಣ ನೀರನ್ನ ಕುಡಿಬಾರದು ಅಂತ ಹೇಳ್ತಾರೆ. ಇದು ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಅದು ಆದ್ರೂ ಅಷ್ಟೇನೆ, ಮಾವಿನ ಹಣ್ಣು ಮಾವಿನಕಾಯಿ ತಿಂದ್ರು ಅಷ್ಟೇನೆ ಅರ್ಧ ಗಂಟೆ ಲೇಟ್ ಆಗಿ ಮಾವಿನ ಹಣ್ಣು ಈ ರೀತಿ ನಾವು ಹಣ್ಣನ್ನ ಸೇವಿಸ್ತಾ ಬಂದಾಗ ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ, ಪ್ರಯೋಜನ ಆಗುತ್ತೆ. ನಾವು ನಮ್ ಇಷ್ಟ ಬಂದಂಗೆ ತಿನ್ನೋದು, ಇಷ್ಟ ಬಂದಂಗೆ ಹೆಂಗೋ ಮಾಡೋದು, ಈ ಮಾವಿನ ಹಣ್ಣು ವಿಷಯದಲ್ಲಿ ತುಂಬಾ ಜನ ಇದೇ ತಪ್ಪುಗಳು ಮಾಡ್ತಾರೆ. ಈ ತರ ಮಾಡೋದ್ರಿಂದ ನಾವು ಅದಕ್ಕೂ ಯಾವುದೇ ಆದ್ರೂನು ಆ ವಿಷಯ ತಿಳ್ಕೊಂಡು ನಾವು ಅದು ಉಪಯೋಗಿಸಿದಾಗ ನಮ್ಗೆ ಒಳ್ಳೆ ಫಲ ಕೊಡುತ್ತೆ ನಮ್ಗೆ. ಅದಕ್ಕೆ ಆ ವಿಷಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕು, ತಿಳ್ಕೊಂಡು ಉಪಯೋಗಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಅದಕ್ಕೆ ಮತ್ತೆ ನೆಕ್ಸ್ಟ್, ಮಸಾಲೆ ಮಿಶ್ರಣವಾದ ಆಹಾರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಮಾವಿನ ಹಣ್ಣು ತಿನ್ಬಾರ್ದಂತೆ. ಇದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಬಾತ್ಗಳು ಮಾಡ್ತಾರೆ, ಆಮೇಲೆ ಮಸಾಲೆ ಐಟಮ್ ಹಾಕಿ ಸಾಂಬಾರ್ ಮಾಡ್ತಾರೆ, ಮಸಾಲೆ ಐಟಮ್ ಹಾಕಿ ಗೊಜ್ಜುಗಳಂತೆ, ಕರಿ ಅಂತೆ ಅಂತವೇನೋ ಮಾಡ್ತಾರಲ್ಲ, ಅದ್ರ ಒಟ್ಟೊಟ್ಟಿಗೆ ಮಾವಿನ ಹಣ್ಣನ್ನು ತಿನ್ಬಾರ್ದಂತೆ. ಮಸಾಲೆ ಐಟಮ್ ಜೊತೆ ಮಾವಿನ ಹಣ್ಣು ತಿನ್ಬಾರ್ದಂತೆ. ಹೀಗೆ ಮಾವಿನ ಹಣ್ಣು ತಿನ್ನುವುದರಿಂದ ದೇಹದಲ್ಲಿ ಈ 2 ಕಾಂಬಿನೇಷನ್ ತಿಂದಾಗ ಮಾವಿನ ಹಣ್ಣೆಲ್ಲ ಹಣ್ಣು ಹುಣ್ಣಾಗುತ್ತಂತೆ. ಹೊಟ್ಟೆಯಲ್ಲಿ ಹುಣ್ಣಾಗೋದು, ಬಟ್ಟೆ ಅದು ಮುಖದ ಮೇಲೆ ಮೊಡವೆ ಆಗೋದು, ಆಮೇಲೆ ಚರ್ಮದ ಕಾಯಿಲೆ, ಈ ತರ ಎಲ್ಲ ಕಾಣಿಸ್ಕೊಳ್ತಂತೆ. ಅದಕ್ಕೆ ನಾವು ಮಸಾಲೆ ಐಟಮ್ ಜೊತೆಗೆ ಮಾವಿನ ಹಣ್ಣನ್ನ ತಿನ್ಬಾರ್ದು ಅಂತ ಹೇಳ್ತಾರೆ. ಇಷ್ಟೆಲ್ಲ ನಾವು ಒಂದು ಮಾವಿನ ಹಣ್ಣು ಉಪಯೋಗಿಸ್ಬೇಕಾದ್ರೆ ಇಷ್ಟೆಲ್ಲ ಅಂಶಗಳನ್ನ ಗಮನಿಸಿ ನಾವು ಮಾವಿನ ಹಣ್ಣು ತಿನ್ನೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಯ್ತಾ ಮೇಡಮ್? ಎಸ್ ಮೇಡಮ್. ಇಲ್ಲಿವರೆಗೆ ಅವಕಾಶ ಕೊಟ್ಟ ರೇವತಿ ಮೇಡಮ್ ಅವ್ರಿಗೂ ಮತ್ತು ರಂಗನಾಥ್ ಗುರೂಜಿ ಅವರಿಗೂ ತಮ್ಮ ಇಲ್ಲಿಯವರೆಗೂ ನನ್ನ ಕ್ಲಾಸ್ ಅನ್ನು ಆಲಿಸಿದಂತ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್, ಥ್ಯಾಂಕ್ ಯು.